ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ನಮಸ್ಕಾರ. ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ಬೇಕು ಅನ್ನೋದು ನನಗೆ ತಿಳಿಬೋದು. ಮುಂದಿನ ಬಗ್ಗೆ ಹೇಳ್ಬೇಕು ಅಂತ ಕುಂತಾರ ಬಗ್ಗೆ ಹೇಳ್ಬೇಕು ಅಂತ ಎಲ್ಲ ಸ್ನೇಹಿತರು ಇದ್ದರು. ಬ್ಯಾನರ್ ಒಳಗೂ ಬಹುಶಃ ಲಾಸ್ಟ್ ಹಿಡಿದು 2ನೇ ತನ ನನ್ನ ಸ್ನೇಹಿತರವರು. ಇನ್ನು ಮೇಲಿನವ್ರಂತೂ ಎಲ್ಲರಿಗೂ ಗೊತ್ತಿರೋ ವಿಚಾರ. ಬಹುಶಃ ಈ ಕಾರ್ಯಕ್ರಮ ಒಂದು ಕಡಿಮೆ ಜನ ಇದಾರಂತನೋ ಮನೋಭಾವನೆ ಬೇಡ. ಆ ಕಡಿಮೆ ಜನನೇ ಇವತ್ತು ದೇಶನ ಆಳುವಂತ ವ್ಯಕ್ತಿಗಳಾಗ್ತಾರೆ. ಅದನ್ನ ಯಾಕೆ ಆಗ್ತಾರೆ ಅಂತ ಹೇಳಿ ನಾನು ಹೇಳ್ತೀನಿ. ಈ ವೇದಿಕೆ ಮೇಲೆ ಇರುವಂತ ಪರಮ ಪೂಜ್ಯರು ಹಾಗೂ ಪತ್ರಕರ್ತರು, ಹಿರಿಯರು, ಸ್ನೇಹಿತರು ಹಾಗೂ ನನ್ನ ಚಿತ್ರರಂಗದಲ್ಲಿ ಸುಮಾರು ನಾನು 17 ವರ್ಷ ಪತ್ರಿಕೋದ್ಯಮ ಮತ್ತು ಚಿತ್ರರಂಗದಲ್ಲಿ ಇದ್ದಾಗ ಅವಾಗಿಂದ ನನ್ನ ಸ್ನೇಹಿತರಾದ ಭರತ್ ತಾಳಿಕೋಟೆಯವರು. ಈ ಕಾರ್ಯಕ್ರಮ ಇವತ್ತು ಒಂದು ನೆಪ ಸಿಕ್ಕಿದೆ ಅಂತ ಅನ್ಸುತ್ತೆ ನನಗೆ. ಯಾಕೋ ಹೆಂಗ್ ನೆಪ ಸಿಕ್ಕಿದೆ ಅಂದ್ರೆ ಇವತ್ತು ಮೇಲಿನವ್ರು ಯಾರೋ ಬಂದಿಲ್ಲ. ಬಹುಶಃ ಏನ್ ಕಾರಣ ಅಂತ ಅವ್ರ ಮನ್ಸಿಗೆ ಗೊತ್ತಿರ್ಬೋದು. ಯಾಕಂದ್ರೆ ಈಗ ನಡೆದಿರುವಂತ ಘಟನೆಗಳು ಇವತ್ತು ದೇಶದಲ್ಲಿ, ಊರಲ್ಲಿ, ಒಂದು ಸಣ್ಣ ಗಣ್ಯಲ್ಲಿ ನಡೆದಿರುವಂತ ಘಟನೆ ಏನಪ್ಪಾ ಅಂದ್ರೆ ಒಂದು ರಾಜಕೀಯದು ಅನ್ನೋದು ಧರ್ಮದ್ದು. ರಾಜಕೀಯದು ಮತ್ತು ಧರ್ಮದ ಎರಡೇ ಕಾರ್ಯಕ್ರಮಗಳು ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರ್ತಾ ಇತ್ತು.
ಆದ್ರೆ ಇಂಥ ಒಂದು ಅರ್ಥಗರ್ಭಿತವಾಗಿರುವಂತ ಕಾರ್ಯಕ್ರಮವನ್ನ ಎಲ್ಲಿ ಇನ್ನೂ ಬಂದಿಲ್ಲ. ಎಲ್ಲೋ ಒಂದ್ ಕಡೆ ಕಾಣ್ತಿರ್ತೈತೆ, ಎಲ್ಲೋ ದೆಲ್ಲಿಯೋ ಚೆನ್ನೈಯೋ ಬೆಂಗಳೂರು ಅಂತ ಒಂದು ರಾಜಧಾನಿ ಅಂತ ಏರಿಯಾದಲ್ಲಿ ಕಾಣ್ತಿರ್ತಾವ ಇಂಥವು ಕಾರ್ಯಕ್ರಮ. ಇಲ್ಲಿ ಬಂದ್ರ ನಾನೇನ ಧರ್ಮದ ಬಗ್ಗೆ ಮಾತಾಡ್ಬೇಕು, ರಾಜಕೀಯದ ಬಗ್ಗೆ ಮಾತಾಡ್ಬೇಕು ಅನ್ನೋ ಕನ್ಫ್ಯೂಸ್ ದಿಂದ ಬಂದಾರೋ ಅಂತ ನನಗೆ ಗೊತ್ತಿಲ್ಲ. ಬಹುಶಃ ನಿಮ್ಗೆ ಏನ್ ಅನ್ಸ್ತೈತೆ ಗೊತ್ತಿಲ್ಲ ನನಗೆ. ಒಂದು ರಾಜಕೀಯ ಮಾಡ್ಬೇಕಂದ್ರೆ ಧರ್ಮ ಮಾಡ್ಬೇಕು, ಧರ್ಮ ಮಾಡ್ಬೇಕಂದ್ರೆ ರಾಜಕೀಯ ವ್ಯಕ್ತಿಗಳನ್ನ ಎಳ್ಕೋಬೇಕು. ಅಂತ ಸಂದರ್ಭವನ್ನ ಹುಟ್ಟು ಹಾಕುವಂತ ಇವತ್ತು ಪರಿಸ್ಥಿತಿ ನಡೆದೈತಿ. ಈ ಪರಿಸ್ಥಿತಿಯನ್ನ ನಾವು ಯಾವ ರೀತಿಯಾಗಿ ನಾವು ಮಾಧ್ಯಮದವರು ತೋರಿಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗತ್ತ. ನಾವು ಅವ್ರಿಗೆ ಯಾರಿಗೆ ದಾಸರಾಗ್ಲಾರ್ದ ವ್ಯಕ್ತಿಗಳಿಗೆ ನಾವು ಯಾವುದೇ ಒಂದು ಅಂಶ ಒಡ್ಲಾರ್ದ ಇವತ್ತು ನಾವು ನಿಜವಾದ ಒಂದು ಪತ್ರಿಕೆಯೊಮ್ಮನ್ನ ನಾವು ನಡೆಸಿದ್ರ ಈ ಭಾರತ ದೇಶವನ್ನ ಪ್ರಜೆಗಳನ್ನ ಉಳಿಸುವಂತ ಶಕ್ತಿ ನಮ್ಮ ಮನಸ್ಸೊಳಗಿದ್ದಾಗ ಅದನ್ನ ಪೆನ್ನಿನ ಮುಖಾಂತರ ತೋರಿಸಿದಾಗ ಮಾತ್ರ ನಾವು ಮೇಲ್ಗಡೆ ಇರುವ ವ್ಯಕ್ತಿಗಳನ್ನ ನಾವು ಇವತ್ತು ನಾವು ಏನು ಅನ್ನೋದು ಅರ್ಥ ಕೊಡ್ಬೇಕು ಅನ್ನೋದು ನನ್ನೊಂದು ಅನಿಸಿಕೆ. ಬಹುಶಃ ಸುಮಾರು ಕಾರ್ಯಕ್ರಮಗಳನ್ನ ನಾನು ಕೊಟ್ಟಿದ್ದೀನಿ, ಸ್ಪೀಚ್ನು ಮಾಡಿದ್ದೀನಿ. ಇಲ್ಲಿ ಬಂದಿರುವಂತ ವ್ಯಕ್ತಿಗಳು ಹಲವಾರು ತೊಂದರೆಗಳು ಹೇಳ್ತಿರ್ಬೋದು, ಹೇಳಿದ್ರು ಏನು ಸಮಸ್ಯೆ ಇಲ್ಲ. ನಾಳೆ ದಿನಮಾನದಾಗ ಬಂದೇ ಬರ್ತಾರ. ಬಂದಾಗ ನಾವು ಸೂಕ್ತವಾದ ಉತ್ತರ ಕೊಡುವಂತ ವ್ಯಕ್ತಿಗಳ ನಾವು ಆಗಿರ್ಬೇಕು. ವ್ಯಕ್ತಿಗಳು ಅವಕ್ಕಿಂತ ಮುಂಚೆ ನಾನು ಎಷ್ಟು ಸರಿ ಇದ್ದೀನಿ, ಆ ಕೆಲಸಕ್ಕೆ ನಾನು ಎಷ್ಟು ಸೂಕ್ತವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಆ ಕೆಲಸ ಯಾವುದು, ನಾನು ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದು ನಮಗ ಗೊತ್ತಿದ್ದಾಗ ಸಮಾಜವನ್ನ ನಾವು ಸುಧಾರಿಸಬಹುದಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಸಂವಿಧಾನದಲ್ಲಿ ಇರುವುದು 4 ಅಂಗದೊಳಗ ಇದು ನಮ್ದು ಒಂದು ಅಂಗ, ತಮಗ್ ಗೊತ್ತಿರೋ ಅಂಗ. ಈ ಅಂಗವನ್ನು ನಾವು ಎಷ್ಟು ಕಾರ್ಯರೂಪಕ್ಕೆ ತಂದೀವಿ ಅನ್ನೋದು ನನಗ್ ಗೊತ್ತೈತಿ. ಯಾಕಂದ್ರ ಈಗ ಜಮಖಂಡಿ ಬಂದ್ ಬಹುಶಃ ಒಂದು 6-7 ತಿಂಗಳಾಗಿರ್ಬೋದು. ನಾನು ಸುಮಾರು ಹಲವಾರು ಬೆಂಗಳೂರಲ್ಲೇ ಇದ್ದೀನಿ. ಅಲ್ಲಿ ಪತ್ರಕರ್ತರು, ಇಲ್ಲಿ ಪತ್ರಕರ್ತರು, ಆಮೇಲೆ ಈಗ ಬರುವಂತ ಪತ್ರಕರ್ತರು ಸುಮಾರು ನನಗ ಬರ್ತಿದ್ದವು. ಬಟ್ ಯಾರ ಜೊತೆನೂ ನಾನು ಚರ್ಚೆ ಮಾಡ್ತಲ್ಲ, ಹಂಗ ನಾನು ಸುಮ್ಮನೆ ಆಗಿದ್ದೀನಿ. ಅಂದ್ರ ಒಂದು ಪತ್ರಿಕೆ, ನಾನು ಅವಾಗ್ಲೇ ಹೇಳಿದಂಗ ಒಂದು ಪತ್ರಿಕೆ ಯಾವ ರೀತಿಯಾಗಿ ನಾವು ಪ್ರಾರಂಭ ಮಾಡಿದೀವಿ, ಏನೈತೆ ಅದರ ಉದ್ದೇಶ ಅನ್ನೋದು ನಮಗ್ ಗೊತ್ತಾಗಿರ್ಬೇಕು. ಸುಮ್ಮನೆ ನನಗೇನೋ ಪತ್ರಿಕೋದ್ಯಮದಲ್ಲಿ ಒಂದು 4 ಜನ ನನ್ನ ಕೈ ಮಾಡ್ತಾರ, ಕರೆದಿರೋ ಕಾರ್ಯಕ್ರಮದಲ್ಲೆಲ್ಲ ನನಗೆ ಹೂವಿನ ಹಾರ ಹಾಕಿ ಶಾಲ್ ಹಾಕಿ ನನಗೊಂದು ಗೌರವ ಸೂಚಿಸ್ತಾರ, ನಾನು ಏನೋ ಅನ್ನೋದು ಜನಕ್ಕೆ ಗೊತ್ತಾಗೋ ಸಂಬಂಧ ಈ ತರ ಪತ್ರಿಕೋದ್ಯಮ ಬೇಡ. ಆದ್ರೂ ಈ ಪತ್ರಿಕೋದ್ಯಮ ಇಲ್ಲಿ ಕಾರ್ಯಗಳನ್ನ ಯಾರೂ ಬರ್ಲಿಲ್ಲ ಅಂದ್ರೂ ಇವತ್ತು ಕಾರ್ಯಕ್ರಮನ ನಡೆಸ್ತಾ ಇದ್ದಾರಲ್ಲ, ಅಂದ್ರ ಇವರ ಧೈರ್ಯವನ್ನ ನಾವು ಸದಾಕಾಲ ಮೆಚ್ಚಬೇಕಂತ ನಾನು ಹೇಳ್ತೀನಿ. ನಾನಿಲ್ಲಿ ಯಾಕೆ ಮೆಚ್ಚಬೇಕಂದ್ರ ಇವ್ರಿಗೆ ಯಾರು ಇವ್ರಿಗೆ ಶರಣರಾಗಿಲ್ಲ ಅಂತ. ಇಲ್ಲಿ ಇಂಥವ್ರಿಗೆ ಯಾರಿಗೂ ಇವ್ರು ಶರಣರಾಗಿಲ್ಲ. ಇವ್ರ ಕೆಲಸ ಏನೇ ಬಂದ್ರು ಹೆಂಗೆ ಬಂದ್ರು ನಾನು ನಿಂತು ಮಾಡ್ತೀನಿಪ್ಪ ಅನ್ನಕ ಇದೇ ಒಂದು ಕಾರಣ ಅಂತ ಹೇಳ್ತೀನಿ. ಈ ಕಾರ್ಯಕ್ರಮನ ಒಂದು ಉದಾಹರಣೆ ಅಂತ ನಾನು ಹೇಳ್ತೀನಿ. ಬಹುಶಃ ಎಲ್ರೂ ಕೈಯಲ್ಲಿನೂ ಲೇಖನಿ ಇರುತ್ತ. ಆ ಲೇಖನಿಯನ್ನ ನಾವು ಯಾವ ರೀತಿ ಬಳಕೆ ಮಾಡ್ಕೋಬೇಕಂತ ದೊಡ್ಡವರು ಹೇಳಿದಾರ. ಖಡ್ಗಕ್ಕಿಂತ ಹರಿತವಾದದ್ದು ಲೇಖನಿ ಅಂತ ಹೇಳಿದಾರ. ಆ ಲೇಖನಿ ಮನುಷ್ಯನ ಉಳಿಸುತ್ತೋ ಅಥವಾ ಅಳಿಸುತ್ತೋ ಅನ್ನೋದು ಬೇರೆ ವಿಚಾರಗಳನ್ನ ಅದರಲ್ಲಿ ಬರೆಯುವಂತ ಇರುತ್ತ. ದೊಡ್ಡವರು ಒಂದು ಮಾತು ಹೇಳ್ತಾರ, ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟತನ ಬೇಡ, ಮುಂದೆ ಕಟ್ಟಿಟ್ಟ ಬುದ್ಧಿ ಸರ್ವಜ್ಞ ಅಂತ. ಅದನ್ನ ಬಹುಶಃ ತಾವೆಲ್ಲರೂ ಅನ್ವಯಿಸ್ಕೊಂಡು ಹೋದ್ರ ಎಲ್ಲ ಒಂದು ಸಮಾಜವನ್ನ ಕಟ್ಟಬಹುದು. ಯುವಕರನ್ನ ದಾರಿ ತಪ್ತಾ ಇರೋರನ್ನ ಒಂದು ಒಳ್ಳೆ ಕಾರ್ಯರೂಪಕ್ಕೆ ತರಬಹುದು. ಆಮೇಲೆ ಅಶ್ಲೀಲವಾದಂತ ಮಾತುಗಳನ್ನ, ಹೆಣ್ಣು ಮಕ್ಕಳನ್ನ ನಿಂದನೆ ಮಾಡುವಂಥದ್ದು ಬಿಡಿಸ್ಬೇಕು. ಯುವಕರ ಇವತ್ತು ಶಿಕ್ಷಣ ಇಲ್ಲದೆ ಬೇರೆ ಬೇರೆ ಯಾವ್ಯಾವುದಕ್ಕೂ ಒಂದು ತುತ್ತಕ್ಕೆ ಒಳಗಾಗಿ ಬಲಿ ಆಗ್ತಾ ಇದ್ದಾರ. ಅಂತವ್ರನ್ನ ನಾವು ಎತ್ತಿ ತೋರಿಸ್ಬೇಕು. ಆಮೇಲೆ ಒಂದೇ ಧರ್ಮದ ಪರ, ಒಂದೇ ಜಾತಿಯ ಪರ, ಆಮೇಲೆ ನಾನೊಬ್ಬ ದೊಡ್ಡ ಪತ್ರಕರ್ತದನು, ಸಣ್ಣ ಪತ್ರಕರ್ತದನು ಅನ್ನೋ ಒಂದು ಮನೋಭಾವನೆ ಬಿಟ್ಟ ನಾವೆಲ್ಲರೂ ದೇಶವನ್ನ ಉಳಿಸುವಂತ ಒಬ್ಬರ ಸೈನಿಕರಾಗಿ ನಾವು ಇಲ್ಲಿ ಕಾರ್ಯ ಕೆಲಸಗಳನ್ನ ಮಾಡಿದ್ರ ನಾವು ಯಾವತ್ತು ನಾವು ಈ ಪತ್ರಿಕೋದ್ಯಮದಲ್ಲಿ
ಮುಂದುವರಿಯಕ್ಕೆ ಸಾಧ್ಯ. ಅದು ಬಿಟ್ಟು ನಾವು ಯಾವುದೋ ಒಬ್ಬ ಅಧಿಕಾರಿಗೆ ಅಥವಾ ಯಾವೊಬ್ಬ ರಾಜಕಾರಣಿಗೆ ಅಥವಾ ಯಾರೋ ಒಬ್ಬ ಬಿಸ್ನೆಸ್ ಮ್ಯಾನಿಗೆ ನಾವು ದಾಸರಾದ್ರ ನಾವು ಜಮಖಂಡಿಗೆ ಮಾತ್ರ ಸೀಮಿತ ಆಗಕ್ಕೆ ಸಾಧ್ಯ. ಮತ್ತು ನಮ್ಮ ಪತ್ರಿಕೋದ್ಯಮದಲ್ಲಿ ಅಲ್ಲಿರುವಷ್ಟೇ ಸಾಧ್ಯ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಇವತ್ತು ಯಾರೇ ಒಂದು ಚರಿತ್ರೆ ಮಾಡಿದ್ರು ಅವ್ರ ವೈಯಕ್ತಿಕ ಸೆಲ್ಫ್ ಕಾನ್ಫಿಡೆನ್ಸ್ ಅಂದ್ರ ಅವರ ಮನಸ್ಸಿನ ಸಾಕ್ಷಿಯನ್ನ ತಿಳ್ಕೊಂಡು ಇವತ್ತು ಕಾರ್ಯರೂಪಕ್ಕೆ ಬಂದು ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಂತ ಆಗಿದ್ದಾರೆ. ಸೊ ಹಾಗಾಗಿ ಇನ್ನು ಈ ಪತ್ರಿಕೋದ್ಯಮ ಮುಂದುವರಿಲಿ. ಆಮೇಲೆ ಸದಾಕಾಲ ನಮ್ಮೆಲ್ಲರ ಪತ್ರಕರ್ತರ ಸಪೋರ್ಟ್ ಸಹಕಾರ ಸದಾಕಾಲ ಇದ್ದೇ ಇರ್ತೈತಿ. ತಮ್ಮ ಮಾಡೋ ಕೆಲಸಗಳ ಸಮಾಜಕ್ಕೆ ಒಳ್ಳೇದಾಗ್ಲಿ. ಆಮೇಲೆ ಇನ್ನೊಂದು ಇಲ್ಲಿ ಅನಾಥ ಮಕ್ಕಳಿಗೆ ಬಟ್ಟೆಯನ್ನ ಕೊಡಿಸುವಂತ ವ್ಯವಸ್ಥೆ ಆಯ್ತು. ಮುಂದೊಂದು ದಿನ ನಾನು ಈಗಾಗಲೇ ನಮ್ಮ ಜಮಖಂಡಿ ಭಾಗದಲ್ಲಿ ಉತ್ತರ ಕರ್ನಾಟಕದ ಕಲಾವಿದರಿಗೆ ಜೊತೆ ಬಡ ಕಾರ್ಮಿಕರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ಒಂದು ಸಹಾಯ ಸಹಕಾರ ಆಗ್ಲಿ ಅಂತ ಸಂಸ್ಥೆಯನ್ನು ಕೂಡ ನಾನು ನಿರ್ಮಾಣ ಮಾಡಿದ್ದೀನಿ. ಈಗಾಗಲೇ ಬೆಂಗಳೂರಲ್ಲಿನೂ ಕೂಡ ಸುಮಾರು ಒಂದು 7 ವರ್ಷದಿಂದನೂ ಪ್ರಾರಂಭ ಇತ್ತು. ಸುಮಾರು ಒಂದು 3,000 ಜನ ಫೌಂಡೇಶನ್ ಅಲ್ಲಿ ಬಡ ಕಾರ್ಮಿಕರು ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರು ಸದಾ ಇದ್ದಾರೆ. ನಾನು ವಿದ್ಯಾರ್ಥಿಗಳಿಗೆ ಇವಾಗ ಬಂದ ವಿದ್ಯಾರ್ಥಿಗಳಿಗೆ ಅವರಿಗೆ ಏನಾದ್ರೂ ಆರ್ಥಿಕವಾದಂತ ಏನಾದ್ರೂ ಸಮಸ್ಯೆಗಳಿದ್ರ ನನ್ನ ಕಡೆಯಿಂದ ಅದನ್ನು ಕೈಲಾದಷ್ಟು ನಾನು ಸಹಾಯನ ಮಾಡಕ್ಕೆ ನಾನು ಅದನ್ನ ಮುಂದ್ಬರ್ತೀನಿ ಅಂತ ನಾನು ಹೇಳ್ತೀನಿ. ಜೊತೆಗೆ ಇನ್ನು ಕಲಾವಿದರಿದ್ದಾರೆ, ಆಮೇಲೆ ಪತ್ರಕರ್ತರಿದ್ದಾರ. ದಯವಿಟ್ಟು ನನ್ನ ಕಡೆಯಿಂದ ಪತ್ರಕರ್ತರಿಗೆ ಒಂದು ಮನವಿ ಏನಪ್ಪಾ ಅಂದ್ರೆ ಮನವಿ, ಪತ್ರಿಕೋದ್ಯಮವನ್ನ ತಿಳ್ಕೊಂಡು ಪತ್ರಿಕೆ ಅಂದ್ರೆ ಏನು, ಪತ್ರಿಕೆ ಅದರ ಧರ್ಮವೇನು, ಅದನ್ನ ಯಾವ ರೀತಿ ನಾವು ನಿಭಾಯಿಸಬೇಕು ಅನ್ನೋದು ಅದನ್ನ ತಿಳ್ಕೊಂಡು ಗೊತ್ತಿಲ್ಲ ಅಂದ್ರೂ ಎಲ್ಲೋ ಒಂದು ಸಿಗುವಂತ ಅನುಭವ ಹಿರಿಯರ್ನ ಆಮೇಲೆ ಕಿರಿಯರ್ನ ಸಿಗುವಂತ ಎಷ್ಟೋ ಒಂದು 1 ತಿಂಗಳಲ್ಲೋ 2 ತಿಂಗಳಲ್ಲೋ ಬರುವಂತ ಒಂದು ಶಿಕ್ಷಣ ಕೊಡುವಂತ ವ್ಯವಸ್ಥೆನೂ ಆಗಿದಾವ. ಅದನ್ನ ಬಂದು ತಾವಿಲ್ಲಿ ಅದನ್ನ ಪತ್ರಿಕೋದ್ಯಮ ಅಲ್ಲಿ ನೀವು ಒಬ್ಬ ರಿಪೋರ್ಟರ್ ಆಗಿ ಅಥವಾ ಕ್ಯಾಮ್ರಾಮನ್ ಆಗಿ ಅಥವಾ ಏನೋ ಆಗಿ ನೀವು ಪತ್ರಿಕೋದ್ಯಮ ಮುಂದೆ ಮಾಡ್ರಿ. ಯಾಕೆಂದ್ರೆ ನಾನು ಸುಮಾರು ಕಂಪ್ಲೇಂಟ್ಗಳು ನೋಡ್ತಾ ಇದ್ದಾಗ ಪತ್ರಿಕೆಯನ್ನ ಏನಪ್ಪ ಪತ್ರಿಕೆ ಅಂತ ಹೇಳಿ ನಿಮ್ಮಿಂದ ತಪ್ಪು ಮಾಡಿ ನೇರದಿಂದ ಬಂದಂತ ಪತ್ರಕರ್ತರಿಗೆ ಬಹುಶಃ ಅದನ್ನ ನೀವು ಕೆಟ್ಟ ಹೆಸರು ತರುವಂತ ಕೆಲಸಗಳನ್ನು ಕೂಡ ಮಾಡ್ಬೇಡ್ರಿ ಅಂತೇಳಿ ತಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಂತೀನಿ. ಮಾಡ್ರಿ, ಎಲ್ಲರೂ ಇದು ಪ್ರಜಾಪ್ರಭುತ್ವದಲ್ಲಿ ಮಾಡುವಂತ ಕರ್ತವ್ಯ ಅಂತ ಮಾಡ್ಲೇಬೇಕು. ನಾನು ಪತ್ರಕರ್ತನಾಗಿ ಅಷ್ಟೇ ಸಮಾಜ ಸೇವೆ ಮಾಡ್ಬೇಕಂತಿಲ್ಲ, ಪತ್ರಕರ್ತನಾಗಿ ಅಷ್ಟೇ ನಾನು ಇವತ್ತು ರಾಜಕೀಯ ಮಾಡ್ಬೇಕಂತಿಲ್ಲ, ಪತ್ರಕರ್ತನಾಗಿ ಇವತ್ತು ಎಲ್ಲ ಅನ್ಯಾಯ ಅಕ್ರಮಗಳನ್ನ ಹೊರಗೆ ತರಬೇಕಂತ ಏನಿಲ್ಲ. ಈ ಪ್ರಜಾಪ್ರಭುತ್ವದಲ್ಲಿ ಒಂದು ಆಧಾರ್ ಕಾರ್ಡ್ ಒಂದು ವೋಟಿಂಗ್ ಕಾರ್ಡ್ ಇಟ್ಕೊಂಡು ಈ ತಪ್ಪುಗಳನ್ನ ಕೇಳುವಂತ ಹಕ್ಕು ನಮ್ಮ ಭಾರತ ದೇಶದಲ್ಲಿ ನಮಗೆಲ್ಲರಿಗೂ ಐತಿ. ಪತ್ರಕರ್ತರ ಅಷ್ಟೇ ಅಂತ ಕೇಳಬೇಕಂತಿಲ್ಲ. ಸೊ ಅದನ್ನ ನಾವು ಎಲ್ಲರೂ ಇವತ್ತು ಜವಾಬ್ದಾರಿಯಾಗಿ ಅದನ್ನ ನಾವು ನಿಭಾಯಿಸಿದ್ರ ಮುಂದಿನ ದಿನಮಾನದಲ್ಲಿ ನಾವು ಇಡೀ ಕರ್ನಾಟಕದಲ್ಲಿ ಇಡೀ ಭಾರತದಲ್ಲಿ ನಮ್ಮ ಜಮಖಂಡಿ ಪತ್ರಕರ್ತರು ಇಡೀ ಒಂದು ಭಾರತ ದೇಶದಲ್ಲಿ ಉದಾಹರಣೆಯಾಗಿ ನಿಲ್ಲೋಣ ಅಂತ ಹೇಳ್ಬಿಟ್ಟು ತಮ್ಮಲ್ಲೆಲ್ಲ ನನ್ನ ಕಳಕಳಿ ವಿನಂತಿಯನ್ನ ನಾನು ಕೇಳ್ಕೊತೀನಿ. ಸೊ ಇಷ್ಟೆಲ್ಲ ನಾವು ಮಾಡಿದ್ವಿ. ಇದು ಜೈ ಕರ್ನಾಟಕ ಹಾಗೂ ಚಂದ್ರ ಪತ್ರಕರ್ತರ ಸಂಘ ಹಾಗೂ ಅವರ ಈಗೇನ್ ಪಬ್ಲಿಕ್ ಟಿವಿ ಲಾಂಚ್ ಮಾಡಿದಾರಲ್ಲ ಅವರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ನಮನಗಳನ್ನ ತಿಳಿಸಿ, ಆಮೇಲೆ ಇಲ್ಲೆಲ್ಲ ಕಲಾವಿದರು ಅವಾಗ ನೃತ್ಯ ಆಮೇಲೆ ಸಂಗೀತವನ್ನ ಮಾಡಿದ್ರು, ಅವರಿಗೂ ಕೂಡ ಮನೋರಂಜನೆ ಬಹುಶಃ ಮುಂದೆ ಮಾಡ್ತಿರ್ಬೋದು. ಆಮೇಲೆ ಸರ್ RD ಬಾಬು ಅವರು ಇವರು ಕೂಡ ಅವರ ನೃತ್ಯನ್ನ ಬಿಟ್ಟು ಇಲ್ಲಿ ಒಂದು ನಿರೂಪಣೆಯನ್ನ ಮಾಡಿ ಜನರನ್ನ ಆಕರ್ಷಣೆ ಮಾಡಿ ಅದು ಸಾಧ್ಯವಾದದಲ್ಲ. ಯಾಕಂದ್ರೆ ಸಡನ್ ಆಗಿ ಮಾಡ್ತೀವಿ ಅಂದ್ರೂ ಅದು ಬರಲ್ಲ. ಇವ್ರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮನಗಳನ್ನು ತಿಳಿಸಿ, ಆಮೇಲೆ ನನ್ನ ಪತ್ರಿಕಾ ಸ್ನೇಹಿತರಿಗೂ ನಮನಗಳನ್ನು ತಿಳಿಸಿ, ಆಮೇಲೆ ನಮ್ಮ ಗುರುಗಳು ನಿನ್ನೆ ಕೂಡ ನಾವು ವೇದಿಕೆ ಮೇಲೆ ಅವರ ಭಾಷಣ ಬಗ್ಗೆ ನಾನು ಅವಾಗ್ಲೇ ಮಾತಾಡ್ತಾ ಇದ್ದೆ. ಸರ್ ತುಂಬಾ ಮಾತಾಡಿದ್ರಿ. ಬಹುಶಃ ನಂದು ಏನಾದ್ರೂ ತಪ್ಪಾಗಿದ್ರೆ ನಿಮ್ಮ ಕಾಲಗಳಿಗೆ ನಾನು ನಮ್ಮನ್ನ ಕೇಳಿ ಇದನ್ನ ಮಾಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ. ಪತ್ರಿಕೆ ಮತ್ತು ಪತ್ರಕರ್ತರು ಹೇಗಿರ್ಬೇಕು ಅನ್ನೋದನ್ನ ಸವಿಸ್ತರವಾಗಿ ಮಾತಾಡಿದಂತ ಮಂಜುನಾಥ್ ಅವರಿಗೆ ನಮ್ಮ ಜೋರಾಗಿ ಚಪ್ಪಾಳೆ ಬರಲಿ ಅಂತ ಹೇಳ್ತಾ, ಈಗ ನಮ್ಮ ಗುರುಗಳು, ನಮ್ಮ ಚಲನಚಿತ್ರ ನಿರ್ಮಾಪಕರು, ನಿರ್ದೇಶಕರು, ನಾವೆಲ್ಲ ನಮ್ಮ ಸಿನಿಮಾ ನೋಡಿರ್ಬೋದು 90 ಬಿಡಿ ಮನೆಗೆ ನಡಿ, ಅದಕ್ಕಿಂತ ಹಿಂದೆ ಬಿಡಲಾರಿ ಎಂದು ನಿನ್ನ, ಹೀಗೆ ಹಲವಾರು ಚಿತ್ರ. ಅದಕ್ಕಿಂತ ಹೆಚ್ಚಾಗಿ ಅವರ ಬಗ್ಗೆ ಹೇಳ್ಬೇಕಂದ್ರೆ ಅಶೋಕ್ ಬಾದರ್ದಿನಿ, ತಾವೆಲ್ಲ ಹೆಸರು ಕೇಳ್ತಾರ. ಅವರ ತಮ್ಮನೇ ನಮ್ಮ ಉಮೇಶ್ ಬಾದರ್ದಿನಿ ಅವರು ನಮ್ಮ ಗುರುಗಳು. ನಮ್ಮ ಸಾಕಷ್ಟು ನಮ್ಮ ಚಲನಚಿತ್ರಗಳಿಗೆ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿ ನನಗೂ ಕೂಡ ಸಿನಿಮಾದಲ್ಲಿ ಹೀರೋ ಆಗೋ ಹಾಗೆ ಮಾಡಿದಂತ ನಮ್ಮ ಗುರುಗಳಿಗೆ ಪರಮ ಪೂಜ್ಯರಿಂದ ಅವರಿಗೆ ಸನ್ಮಾನ. ದಯವಿಟ್ಟು ಪರಮ ಪೂಜ್ಯರು ಅವರಿಗೆ ಸನ್ಮಾನ ಮಾಡ್ಬೇಕು. ಯಾಕಂದ್ರೆ ಸಹೋದ್ಯೋಗಿಯಾದಂತ ಕಿರಣ್ ಪವಾರ್ ಅವರು
ಸಾಕಷ್ಟು ವರದಿಗಳ ಮೂಲಕ ಅಂಕುಡೊಂಕುಗಳನ್ನು ಸಮಾಜದಲ್ಲಿ ಆಗುತ್ತಕ್ಕಂಥ ಅಂಕುಡೊಂಕುಗಳನ್ನು ತಿದ್ದುವ ಮೂಲಕ ಸಾಕಷ್ಟು ಪರಿವರ್ತನೆ ಮಾಡಿದ್ದಾರೆ. ಅದೇ ರೀತಿ ಇವಾಗ ತಮ್ಮದೇ ಆದಂಥ ಚಾಪನ್ನು ಮೂಡಿಸ್ಬೇಕಂತ ತಮ್ಮದೇ ಆದಂಥ ಒಂದು ಸ್ವಂತ ಚಾನಲನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ, ಅನಾವರಣಗೊಳಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಸಂಘಟನೆ ಪರವಾಗಿ ಹಾಗೂ ಎಲ್ಲ ಪತ್ರಕರ್ತರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹೀಗೆ ಅವರ ಸಮಾಜವನ್ನು ತಿದ್ದುವಲ್ಲಿ ಮುಂದೆ ಬರಲಿ ಅಂತ ನಾನು ಶುಭ ಹಾರೈಸಿ ನಾನು 2 ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದ, ನಮಸ್ಕಾರ. ಓಂ ಶಾಂತಿ. ಓಂ ಶಾಂತಿ. ಇಂದಿನ ಕಾರ್ಯಕ್ರಮ ಯಾವುದು ಜಮಖಂಡಿ ನಗರದಲ್ಲಿ ಇಂಡಿಯನ್ ಪಬ್ಲಿಕ್ ನ್ಯೂಸ್ 24x7 ಚಾನೆಲಿನ ಉದ್ಘಾಟನಾ ಸಮಾರಂಭಕ್ಕೆ ಉದ್ಘಾಟಕರಾಗಿ ಹಾಗೂ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನಮ್ಮ ಅತಿ ಪ್ರೀತಿಯ ಅಂಬಿಕಾಕನವರು ಬರಬೇಕಾಗಿತ್ತು. ಅವರು ಕೆಲವು ಆಕಸ್ಮಿಕ ಘಟನೆಗಳಿಂದ ಬರಲಿಕ್ಕಾಗಿಲ್ಲ. ಹಾಗೂ ಅವರ ಜಾಗದಲ್ಲಿ ನಮ್ಮ ಜಮಖಂಡಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಚಾಲಕರಾಗಿರುವಂತಹ ನೀರಾಕನವರು ಬರಬೇಕಾಗಿತ್ತು. ಇಂದು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಒಂದು ಬಹುದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದು ಒತ್ತಡ ರಹಿತ ಜೀವನ ಶೈಲಿಯನ್ನು ಜಮಖಂಡಿ ನಗರದ ಸಾರ್ವಜನಿಕರಿಗೆ ಕಲಿಸುವಂತಹ ಒಂದು ಬಹುದೊಡ್ಡ ಕಾರ್ಯಕ್ರಮ ಅದಕ್ಕೆ ನಡೀತಾ ಇದೆ. ಅಕ್ಕೋರು ಕೂಡ ಅದರಲ್ಲಿ ವ್ಯಸ್ತರಾದ ಕಾರಣ ಬರಲಿಕ್ಕಾಗಿಲ್ಲ. ಅವರಿಬ್ಬರ ಹಾಗೂ ಈಶ್ವರೀಯ ವಿಶ್ವವಿದ್ಯಾಲಯದ ಪ್ರತಿನಿಧಿಯಾಗಿ ತಾನು ತಮ್ಮ ಮುಂದೆ ಅವರ ಶುಭ ಕಾಮನೆಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಂದು ಸಮಾಜದಲ್ಲಿ ಮಾಧ್ಯಮದ ಪ್ರಭಾವ ಅತಿ ಹೆಚ್ಚಿನದು. ಸಮಾಜದ ನಿರ್ಮಾಣದಲ್ಲೂ ಕೂಡ ಮಾಧ್ಯಮ, ಅದರಲ್ಲೂ ವಿಶೇಷವಾಗಿ ಎಲೆಕ್ಟ್ರಾನಿಕ್ ಮಾಧ್ಯಮ ಅತ್ಯಂತ ಹೆಚ್ಚಿನ ಪ್ರಭಾವಶಾಲಿಯಾದಂಥ ಮಾಧ್ಯಮವಾಗಿದೆ. ಇವತ್ತೇನಾದರೂ ಒಂದು ಘಟನೆಯನ್ನ, ಒಂದು ಸುದ್ದಿಯನ್ನ ಪ್ರಪಂಚಾದ್ಯಂತ ಅದನ್ನ ಬಿತ್ತರಿಸಬೇಕಿದ್ರೆ ಕೇವಲ ಒಂದು ಎಲೆಕ್ಟ್ರಾನಿಕ್ ಮಾಧ್ಯಮ ಸಾಕು. ಕ್ಷಣಾರ್ಧದಲ್ಲಿ ಇದು ಜಗತ್ತಿನಾದ್ಯಂತ ಹರಡಿಬಿಡುತ್ತೆ. ಅದರ ಪ್ರಭಾವವು ಕೂಡ ಅನೇಕ ವ್ಯಕ್ತಿಗಳ ಮೇಲಾಗುತ್ತೆ. ಆದರೆ ಮಾಧ್ಯಮ ಅನ್ನುವಂಥದ್ದು ಹೇಗಿರಬೇಕು ಅಂತ ನಮ್ಮ ಹಿಂದಿನ ಮಂಜುನಾಥ್ ಅಣ್ಣವರು ಕೂಡ ಬಹಳ ಅತ್ಯಂತ ಸಮಗ್ರವಾಗಿ ಅದರ ವಿಶ್ಲೇಷಣೆಯನ್ನು ಮಾಡಿ ತಮ್ಮ ಮುಂದೆ ಇಟ್ಟಿದ್ದಾರೆ. ಅದರ ಬಗ್ಗೆನೇ ನಾನು ಕೆಲವು ಒಂದೆರಡು ಮಾತನ್ನು ಹೇಳ್ತೀನಿ. ಇಂದು ಭಾರತ ಯುವ ಆಗ್ತಾ ಇದೆ. ಇಂಡಿಯಾ ಇಸ್ ಬಿಕಮಿಂಗ್ ಯಂಗರ್ ಅಂಡ್ ಯಂಗರ್. ಯಾಕಂದ್ರೆ ಭಾರತದ ಒಂದು ಜನಸಂಖ್ಯೆಯನ್ನು ನಾವು ವಿಶ್ಲೇಷಣೆ ಮಾಡಿದರೆ 65% ಯುವ ಜನಾಂಗ ಇದೆ. ಯಾರೆಲ್ಲ 40 ರಿಂದ 45 ವರ್ಷದ ಒಳಗಿದ್ದಂಥವ್ರು. ಅಂತಹವರ ಮೇಲೆ ನಿಜವಾಗ್ಲೂ ಹೇಳ್ಬೇಕಿದ್ರೆ ಆಲ್ಮೋಸ್ಟ್ 100% ಅವರು ಮೊಬೈಲ್ ಹುಚ್ಚಿನವರಾಗಿರ್ತಾರೆ, ಇಲ್ಲ ಟಿವಿ ನೋಡ್ತಾ ಇರ್ತಾರೆ, ಇಲ್ಲ ಎಲೆಕ್ಟ್ರಾನಿಕ್ ಮಾಧ್ಯಮದ ಕಡೆಗೆ ಆಕರ್ಷಿತರಾಗ್ತಾರೆ. ಅವರೇ ನಾಳಿನ ಭಾರತ. ದ ಇಂಡಿಯಾ ಟುಮಾರೋ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಯಂಗರ್ ಹ್ಯಾಂಡ್ಸ್. ಅಂತವರ ಮೇಲೆ, ಯುವ ಜನರ ಮೇಲೆ ಭಾರತದ ಭವಿಷ್ಯ ನಿಂತಿದೆ. ಅಂತವರ ಜೀವನದಲ್ಲಿ ಒಂದು ಚರಿತ್ರೆಯ ನಿರ್ಮಾಣ ಕಾರ್ಯದಲ್ಲಿ ಮಾಧ್ಯಮ ಅತ್ಯಂತ ಪ್ರಭಾವಶಾಲಿ ಹಾಗೂ ಅತಿ ಹೆಚ್ಚಿನ ಜವಾಬ್ದಾರಿಯುತವಾದಂತಹ ಪಾತ್ರವನ್ನು ವಹಿಸಬೇಕಾಗಿದೆ. ಯಾಕಂದ್ರೆ ಯಾವುದೆಲ್ಲ ಸುದ್ದಿ, ನಾವು ಸುದ್ದಿ ಅಂತ ಏನ್ ಹೇಳ್ತೀವಲ್ಲ, ಅದು ಸುದ್ದಿ ನಕಾರಾತ್ಮಕವಾಗಿರ್ಬೋದು, ಸಕಾರಾತ್ಮಕವಾಗಿರ್ಬೋದು, ಸಮಾಜದ ನಿರ್ಮಾಣದ ಕಾರ್ಯದಲ್ಲೂ ಕೂಡ ತೊಡಗಿರಬಹುದು, ಸಮಾಜವನ್ನ ಉಳಿಯುವಂತ ಕಾರ್ಯದಲ್ಲೂ ತೊಡಗಿರಬಹುದು, ಏನೆಲ್ಲ ಆಗ್ಬೋದು. ಆದರೆ ಸುದ್ದಿಯನ್ನ ಯಾವ ರೀತಿಯಲ್ಲಿ ನಾವು ಜನಗಳ ಮುಂದೆ ಇಡ್ತೀವಿ, ಸಮಾಜದ ಮುಂದೆ ಇಡ್ತೀವಿ, ಅದನ್ನು ಸುಧಾರಿಸಿಕೊಳ್ಳಿಕ್ಕೆ ಯಾವುದನ್ನು ನಮ್ಮ ಅಭಿಪ್ರಾಯವನ್ನು ಕೊಡ್ತೀವಿ, ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ಮಹತ್ವದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಇಂದು ಜಮಖಂಡಿ ನಗರದಲ್ಲಿ ಪ್ರಾರಂಭವಾಗಿರುವಂತಹ ಇಂಡಿಯನ್ ಪಬ್ಲಿಕ್ 24x7 ನ್ಯೂಸ್ ಚಾನೆಲ್ ಒಂದು ಜವಾಬ್ದಾರಿಯುತವಾದ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ ಅಂತ ನಾವು ಈಶ್ವರೀಯ ವಿಶ್ವವಿದ್ಯಾಲಯದ ಕಡೆಯಿಂದ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಯಾಕೆಂದ್ರೆ ಈ ನಗರ ಅತ್ಯಂತ ಸುಂದರವಾದ ನಗರ. ಒಂದು ಕಾಲದಲ್ಲಿ ಇದು ಸಂಸ್ಥಾನವಾಗಿತ್ತು. ಒಂದು ರಾಜರಿಂದ ರಾಜ್ಯವನ್ನು ಆಳುವಂತಹ ಒಂದು ಶ್ರೇಷ್ಠ ಜೀವನ ಶೈಲಿಯನ್ನು ಪಡ್ಕೊಂಡು ಬಂದಿದೆ. ಈ ನಗರದಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳಿದ್ದಾರೆ, ಒಳ್ಳೆಯವರಿದ್ದಾರೆ, ಒಳ್ಳೊಳ್ಳೆ ವಿದ್ಯಾರ್ಥಿಗಳಿದ್ದಾರೆ, ಒಳ್ಳೊಳ್ಳೆ ಜನಾಂಗ ಇದ್ದಾರೆ. ಅವರೆಲ್ಲರ ಮೇಲೆ
ಒಳ್ಳೆಯ ಒಂದು ಪ್ರಭಾವವನ್ನ ಬೀರುವಂತಹ, ಅವರನ್ನು ನಾವು ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗುವಂತಹ, ಅವರಿಂದ ಶ್ರೇಷ್ಠ ಕಾರ್ಯವನ್ನ ಮಾಡಲಿಕ್ಕೆ ಪ್ರೇರಣೆ ಕೊಡುವಂತಹ ಒಂದು ಸುದ್ದಿಯನ್ನ, ವಿಚಾರವನ್ನ ಇವತ್ತು ಈ ಒಂದು ಮಾಧ್ಯಮ ನೀಡುತ್ತೆ ಅಂತ ನಾನು ಆಶಯವನ್ನ ವ್ಯಕ್ತಪಡಿಸ್ತಾ ಇದ್ದೀನಿ. ಯಾಕೆಂದ್ರೆ ಇದು ಇಂಡಿಯನ್ ಪಬ್ಲಿಕ್ ನ್ಯೂಸ್ ಅನ್ನೋದೊಂದು ರಾಷ್ಟ್ರ ಮಟ್ಟದ ಚಾನೆಲ್ ಆಗಿದೆ. ಇದು ಇಲ್ಲಿ ಜಮಖಂಡಿ ನಗರದಂತ ಒಂದು ಸಣ್ಣ ಊರಿನಲ್ಲೂ ಕೂಡ ಪ್ರಾರಂಭವಾಗುವುದು ಅತ್ಯಂತ ಹರ್ಷವಾದದ್ದು. ನಾನು ಈಶ್ವರಿಯ ವಿಶ್ವವಿದ್ಯಾಲಯದ ಕಡೆಯಿಂದ, ನಮ್ಮ ಅತಿ ಪ್ರಿಯ ಅಕ್ಕನವರಾದಂಥ ಅಂಬಿಕಾ ಅಕ್ಕನವರ ಕಡೆಯಿಂದ, ಹಾಗೂ ನಮ್ಮ ಜಮಖಂಡಿ ಸೇವಾ ಕೇಂದ್ರದ ಸಂಚಾಲಕರಾದಂಥ ಮೀರಾ ಅಕ್ಕನವರ ವತಿಯಿಂದ ಈ ಒಂದು ಚಾನೆಲ್ಗೆ, ಈ ಸುದ್ದಿ ಮಾಧ್ಯಮಕ್ಕೆ ನಮ್ಮ ಒಂದು ಹೃತ್ಪೂರ್ವಕವಾದಂತಹ ಶುಭಾಶಯಗಳನ್ನ, ಶುಭ ಕಾಮನೆಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗೂ ಚೆನ್ನಾಗಿ ಈಗ ನಮ್ಮ ಮಂಜುನಾಥ್ ಅಣ್ಣವರು ಹೇಳಿದಾಗೆ ಒಂದು ಜವಾಬ್ದಾರಿಯುತವಾದಂತಹ ಕಾರ್ಯವನ್ನ ನಿರ್ವಹಿಸಿ ಜಮಖಂಡಿ ನಗರವನ್ನ ಒಂದು ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗುವಂತಹ ಪಾತ್ರವನ್ನು ಮಾಡಲಿ ಅಂತ ಆಶಯವನ್ನ ವ್ಯಕ್ತಪಡಿಸುತ್ತಾ ನನ್ನ ಒಂದು ಕಿರುನುಡಿಯನ್ನ ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೀನಿ. ಓಂ ಶಾಂತಿ. ಪರಮಪೂಜ್ಯರಿಗೆ ಧನ್ಯವಾದ ತಿಳಿಸುತ್ತ, ಹಾಗೆ ನಮ್ಮ ಬಾಲರಾಜ್ ಮದರ್ಕಂಡಿ ಅವರು, ನಮ್ಮ ಕರಾಟೆ ಮಾಸ್ಟರ್, ದಯವಿಟ್ಟು ವೇದಿಕೆಗೆ ಬರಬೇಕು. ಅವರು ನಮ್ಮ ಸನ್ಮಾನ, ದಯವಿಟ್ಟು ವೇದಿಕೆಗೆ ಜೋರಾದ ಚಪ್ಪಳ ಮುಖಾಂತರ ದಯವಿಟ್ಟು ಬಾಲರಾಜ್ ಸರ್ ಬನ್ನಿ. ನೀವು ಅಲ್ಲಿಂದ ಕೈ ಮಾಡಿದ್ರೆ ಕೇಳೋರಿಲ್ಲ, ನೀವು ಕೈ ಮಾಡ್ತಾ ಇದ್ರೆ ಬನ್ನಿ, ಬೇಗ ಬನ್ನಿ, ಜೋರಾಗಿ ಚಪ್ಪಳ ಮುಖಾಂತರ. ಯಾಕಂದ್ರೆ ನಮ್ಮ ಆತ್ಮೀಯ ಸ್ನೇಹಿತ ಸುಮಾರು ಬರ್ಮಾಡ್ಕೊಳ್ಳ. ಶ್ರೀ ಗುರುಭ್ಯೋ ನಮಃ. ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮಲೇಖನ ವಿತ್ರಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಥಮದಲ್ಲಿ ಆರಾಧ್ಯ ಗುರುಗಳನ್ನು ಸ್ಮರಣೆ ಮಾಡಿಕೊಂಡು, ಭಾರತ ದೇಶ ಕಂಡಂತ ಅನೇಕ ಸಂತರನ್ನ, ಮಹಾತ್ಮರನ್ನ, ಆಚಾರ್ಯರನ್ನ, ಶರಣರನ್ನ, ಶಿವಯೋಗಿಗಳನ್ನ ಮನದಲ್ಲಿ ಸ್ಮರಣೆ ಮಾಡಿ, ಜಮಖಂಡಿಯ ಎಲ್ಲ ಅಧಿದೇವತೆಗಳನ್ನು ಕೂಡ ಮನದಲ್ಲಿ ಧ್ಯಾನಿಸಿಕೊಂಡು, ಜಮಖಂಡಿ ಮಹಾನಗರದಲ್ಲಿ ಇವತ್ತು ಒಂದು ಸುಂದರವಾದಂಥ ಜಯ ಕರ್ನಾಟಕ ಹಾಗೂ ಚದುರಂಗ ಪತ್ರಿಕೆಯ ಒಂದು ಸಹಯೋಗದಲ್ಲಿ ನಮ್ಮ ಕಿರಣ್ ಪವರ್ ಅವರ ಸಾಹಿತ್ಯದಲ್ಲಿ ಇಂಡಿಯನ್ ಪಬ್ಲಿಕ್ ನ್ಯೂಸ್ 24x7 ಇದರ ಒಂದು ಉದ್ಘಾಟನಾ ಸಮಾರಂಭ. ಈ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತರಿರುವ ಓಂ ಶಾಂತಿಯ ಸಂಚಾಲಕರಾದ ಎಲ್ಲ ಅಣ್ಣನವರಲ್ಲಿ ಕೂಡ ಶರಣಾರ್ಥಿಗಳನ್ನ ಹೇಳಿ, ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಸಮಯದ ಅಭಾವಿರುವುದರಿಂದ ಎಲ್ಲ ಗಣ್ಯಮಾನ್ಯರಲ್ಲಿ ಕೂಡ ಶರಣಾರ್ಥಿಗಳನ್ನ ಹೇಳಿ, ಪತ್ರಿಕಾ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಲ್ಲಿಯೂ ಕೂಡ ಶರಣಾರ್ಥಿಗಳನ್ನ ಹೇಳಿ, ಈ ಸಮಾರಂಭಕ್ಕೆ ಆಗಮಿಸಿರುವ ಹಿರಿಯರೇ, ಮಾತೆಯರೇ, ಮುದ್ದು ಮಕ್ಕಳು, ತಮ್ಮಂತರಾತ್ಮದಲ್ಲಿ ಬೆಳಗುತ್ತಿರುವಂತಹ ಪರಮ ಜ್ಯೋತಿಗೆ ಶರಣಾರ್ಥಿಗಳು. ಈಗಾಗಲೇ ಮಾಧ್ಯಮದ ಕುರಿತು ಒಳ್ಳೆಯ ವಿಚಾರಗಳನ್ನು ಬಂದಂಥ ಎಲ್ಲ ಅತಿಥಿಗಳು, ಕಲಾವಿದರು, ಪೂಜ್ಯರು ಕೂಡ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಮೊದಲಿಗೆ ನಾವು ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಮತ್ತು ಏನು ಕಿರಣ್ ಪವರ್ ಅವರ ಒಂದು ಸಾರಥ್ಯದಲ್ಲಿ ನಡೀತಕ್ಕಂಥ ಈ ಒಂದು ನ್ಯೂಸ್ ಚಾನಲ್ಗೆ ಕೂಡ ಮೊದಲಿಗೆ ಶುಭವನ್ನು ಕೋರಿ, ಇವತ್ತು ಸಮಾಜ ಸುಧಾರಣೆ ಆಗಬೇಕು, ಭಾರತೀಯ ಸಂಸ್ಕೃತಿ ಪರಂಪರೆ ಉಳಿಬೇಕು, ಅದರಲ್ಲಿ ಎಲ್ಲರ ಪಾತ್ರನೂ ಕೂಡ ಬಹಳಷ್ಟು ಮುಖ್ಯವಾಗಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥೈಸಿಕೊಂಡು ನಮ್ಮ ಜೀವನದಲ್ಲಿ ನಾವು ಬದುಕಬೇಕಾಗತ್ತೆ. ತಮಗೆಲ್ಲ ಗೊತ್ತಿರುವ ಹಾಗೆ ಇದೇ ನಮ್ಮ ಓಂ ಶಾಂತಿ ಅಣ್ಣನವ್ರು ಹೇಳ್ತಾ ಇದ್ರು,
ಮಾಧ್ಯಮ ಬಹಳಷ್ಟು ಸ್ಪೀಡಾಗಿ ಇವತ್ತು ಕೆಲಸ ಮಾಡ್ತಾ ಇದೆ ಅಂತ ಹೇಳಿ. ಇವತ್ತು ಎಲೆಕ್ಟ್ರಾನಿಕ್ ಬಳಕೆ ಕೂಡ ನಾವೆಲ್ಲ ಬಳಸ್ತಾ ಇದ್ದೇವೆ. ಇವತ್ತು ಹೆಚ್ಚು ಜನ ಪತ್ರಿಕೆಗಳನ್ನು ಓಡುವುದು ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಮೊಬೈಲ್ ಮೂಲಕ, ನ್ಯೂಸ್ ಮೂಲಕ ನಾವು ಬಹಳಷ್ಟು ಒಳ್ಳೆಯ ವಿಚಾರಗಳನ್ನು ಮತ್ತು ಸಮಾಜದಲ್ಲಿ ನಡೀತಕ್ಕಂತಹ ಎಲ್ಲ ವಿಚಾರಗಳನ್ನು ಕೂಡ ತಿಳ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ನಮಗೆಲ್ಲ ಇವತ್ತು ಮೊಬೈಲ್ ಆಗಿರ್ಬೋದು, ಟಿ ವಿ ಮಾಧ್ಯಮ ಆಗಿರ್ಬೋದು, ಅದರಲ್ಲಿ ನಾವೆಲ್ಲ ತಿಳ್ಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಬರ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತಿದೆ, ಭಾರತ ದೇಶ ಬಹಳ ಪವಿತ್ರವಾಗಿರ್ತಕ್ಕಂಥ ದೇಶ. ಇದು ಧರ್ಮ ಮತ್ತು ಅಧ್ಯಾತ್ಮದ ಮೇಲೆ ಬಹಳಷ್ಟು ನಂಬಿಕೆಯನ್ನು ಇಟ್ಕೊಂಡಂತಹ ಒಂದು ದೇಶ. ಇಲ್ಲಿ ಅನೇಕ ಸಂತರು, ಮಹಾತ್ಮರು, ಶರಣರು, ಅನೇಕ ಧರ್ಮಗಳು ಕೂಡ ಭಾರತ ದೇಶದಲ್ಲಿ ನಾವು ನೋಡಲಿಕ್ಕೆ ಸಿಗುತ್ತೆ. ಹಾಗಾಗಿ ಇಂತಹ ಒಂದು ಸಂಸ್ಕೃತಿ ಪರಂಪರೆ ಉಳಿಬೇಕಾದ್ರೆ ಅದರಲ್ಲಿ ಮುಖ್ಯ ಪಾತ್ರ ಯಾವುದು ಅಂತಂದ್ರೆ ಮಾಧ್ಯಮ. ಅದನ್ನು ಉಳಿಸಬೇಕಾದದ್ದು ಮಾಧ್ಯಮದ ಕರ್ತವ್ಯವೂ ಕೂಡ ಆಗಿದೆ. ಯಾಕಂದ್ರೆ ಇವತ್ತು ಏನಾಗ್ತಾ ಇದೆ ಭಾರತ ದೇಶದ ಪರಿಸ್ಥಿತಿ ಅಂತಂದ್ರೆ, ನಿಮಗೆಲ್ಲ ಒಂದು ಸಣ್ಣ ಉದಾಹರಣೆ ಹೇಳಿದ್ರೆ ಗೊತ್ತಾಗುತ್ತೆ. ಜಪಾನ್ದಲ್ಲಿ ಒಂದು ಕಳ್ಳರನ್ನ ಕಂಡುಹಿಡಿಯುವಂತಹ ಮಷೀನನ್ನ ತಯಾರು ಮಾಡಿದ್ರಂತೆ ಜಪಾನ್ ದೇಶದಲ್ಲಿ. ಅದನ್ನ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಏನು ಮಾಡಿದ್ರು ಅಂತಂದ್ರೆ, ಆ ಕಳ್ಳರನ್ನ ಕಂಡುಹಿಡಿತಕ್ಕಂತಹ ಒಂದು ಯಂತ್ರವನ್ನ ನಮ್ಮ ದೇಶಕ್ಕೆ ತರಬೇಕು ಅಂತ ವಿಚಾರ ಮಾಡಿದ್ರು. ಯಾಕಂದ್ರೆ ನಮ್ಮ ದೇಶದಲ್ಲಿ ಬಹಳಷ್ಟು ಕಳ್ಳರಿದ್ದಾರೆ, ಅವ್ರನ್ನ ಹಿಡಿಬೇಕು ಅಂತ. ಅದನ್ನೇನು ತಯಾರು ಮಾಡಿದ್ರಲ್ಲ ಜಪಾನ್ದಲ್ಲಿ, ತಯಾರು ಮಾಡಿದಂತಹ ಒಂದು ಫ್ಯಾಕ್ಟ್ರಿ ಒಳಗೇನೆ 50 ಜನ ಕಳ್ಳರು ಸಿಕ್ಕರು. ತಯಾರು ಮಾಡಿದಂತಹ ಒಂದು ಫ್ಯಾಕ್ಟ್ರಿ ಒಳಗೆ 50 ಜನ ಕಳ್ಳರು ಸಿಕ್ಬಿಟ್ರು. ನಂತರ ಅದನ್ನ ತಗೊಂಡ್ಬರ್ಬೇಕಂತೇಳಿ ಏರ್ಪೋರ್ಟಿಗೆ ತಗೊಂಡ್ಬಂದ್ರು. ಅಲ್ಲಿ 100 ಜನ ಕಳ್ಳರು ಸಿಕ್ಬಿಟ್ರು. ಅದನ್ನ ತಗೊಂಡು ಬಂದು ಇನ್ನೇನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಭಾರತದ ದೇಶಕ್ಕೆ ತಗೊಂಡ್ಬರ್ಬೇಕಂತ ವಿಮಾನ ಮುಖಾಂತರ ತಗೊಂಡ್ಬಂದ್ರಂತ. ಇನ್ನೇನು ತಂದು ಇಳಿಸೋದ್ರೊಳಗೇನೆ ಆ ಯಂತ್ರ ಗಪ್ಪಾಗಿತ್ತು ಭಾರತ ದೇಶದಲ್ಲಿ. ಅಂದ್ರೆ ಕಳ್ಳರನ್ನ ಕಂಡು ಹಿಡಿತಕ್ಕಂಥ ಯಂತ್ರವನ್ನೇ ನಮ್ಮ ಕಳ್ಳರು ಕಂಡು ಬಿಟ್ಟಿದ್ರು ಭಾರತೀಯರು. ಅಂದ್ರೆ ಅಷ್ಟು ಸ್ಪೀಡ್ ನಮ್ಮ ದೇಶದಲ್ಲಿ ಕಳ್ಳರದಾರ ಅಂತ ಹೇಳ್ತಾ ಇದ್ರು. ನಮ್ಮ ಮಾತುಗಳನ್ನ ಸ್ವಲ್ಪ ವಿನೋದಕ್ಕಾಗಿ ಹೇಳಿದ್ರು ಕೂಡ ಅಲ್ಲಿ ಬಹಳಷ್ಟು ಸತ್ಯವನ್ನ ನಾವು ಕಾಣ್ತಾ ಇದ್ದೇವೆ. ಇನ್ನೊಂದು ಮಾತು ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ, 3 ದೇಶದ ಪ್ರಧಾನಮಂತ್ರಿಗಳು ಒಂದು ಕಡೆ ಸೇರಿದ್ರಂತ, ಭಗವಂತನನ್ನ ಕೇಳ್ಕೊಂಡ್ರಂತ. ಏನು ಅಂತ ಕೇಳ್ಕೊಂಡ್ರು ಅಂತ, ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಯಾವಾಗ ಕೊನೆಗೊಳ್ಳುತ್ತ ಅಂತ ಕೇಳ್ಕೊತಾ ಇದ್ರು. ಅವಾಗ ಮೊದಲಿಗೆ ಅಮೆರಿಕ ದೇಶದ ಪ್ರಧಾನಮಂತ್ರಿ ಭಗವಂತನನ್ನ ಕೇಳ್ಕೊಂಡ್ರಂತ, ನಮ್ಮ ದೇಶದಲ್ಲಿ ಯಾವಾಗ ಭ್ರಷ್ಟಾಚಾರ ನಿರ್ಮೂಲನೆ ಆಗುತ್ತೆ ಅಂತಂದಾಗ ಇನ್ನೂ 50 ವರ್ಷ ಕಾಯ್ಬೇಕು ಅಂತಂದ್ರದ್ದು. ಇನ್ನೂ 50 ವರ್ಷ ಕಾಯ್ಬೇಕು ಅಂತಂದಾಗ ಆ ದೇಶದ ಪ್ರಧಾನಮಂತ್ರಿಗಳ ಕಣ್ಣಾಗ ನೀರು ಬಂತು. ನಂತರ ರಷ್ಯಾ ದೇಶದ ಪ್ರಧಾನಮಂತ್ರಿಗಳು ಕೂಡ ಕೇಳಿದ್ರಂತ ಭಗವಂತನಲ್ಲಿ, ನಮ್ಮ ದೇಶದಲ್ಲಿ ಯಾವಾಗ ಭ್ರಷ್ಟಾಚಾರ ನಿರ್ಮೂಲನೆ ಆಗುತ್ತೆ ಅಂತಂದಾಗ ಇನ್ನೂ 80 ವರ್ಷ ಕಾಯ್ಬೇಕು, ಅವಾಗ ನಿರ್ಮೂಲನೆ ಆಗುತ್ತೆ ಅಂತಂದ್ರಂತ. ಅವಾಗ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಪಾಳಿ ಬಂತಲ್ಲ ಭಗವಂತನ ಕೇಳೋದು, ನಮ್ಮ ಭಾರತದ ದೇಶದಲ್ಲಿ ಭ್ರಷ್ಟಾಚಾರ ಯಾವಾಗ ನಿರ್ಮೂಲನೆ ತಂದಾಗ ಕೇಳಿದಾಗ ಭಗವಂತನ ಕಣ್ಣಾಗ ನೀರು ಬರಕತ್ತು. ಭಗವಂತನ ಕಣ್ಣಾಗ ನೀರು ಬರಕತ್ತು. ಯಾಕಂದ್ರೆ ನಿರ್ಮೂಲನೆ ಆಗಲಾರ್ದಷ್ಟು ಭ್ರಷ್ಟಾಚಾರ ಭಾರತದಲ್ಲಿ ಇದೆ ಅಂತಕ್ಕಂತಹ ಮಾತನ್ನು ಅವರು ಹೇಳಿದ್ರು, ಭಗವಂತ ಹೇಳಿದಂತ. ಅದಕ್ಕೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಬಸವಣ್ಣವರು ಒಂದ್ ಕಡೆ ಒಂದು ಮಾತನ್ನು ಹೇಳ್ತಾರೆ, ಲೋಕದ ಡೊಂಕು ನೀನೇ ಕಿತ್ತಿದ್ದುವಿರಿ, ನಿಮ್ಮ ನಿಮ್ಮ ತನುವನ್ನು ಸಂತೈಸಿಕೊಳ್ಳಿ, ನಿಮ್ಮ ಮನವನ್ನು ಸಂತೈಸಿಕೊಳ್ಳಿ ಅಂತ ಹೇಳ್ತಾರೆ. ನೆರಮನೆಯ ದುಃಖಕ್ಕೆ ಎಳವರನ್ನು ಮಚ್ಚನು ಕೂಡಲ ಸಂಗಮ ದೇವ ಅಂತ. ಹಾಗಾಗಿ ನಾವು ಏನು ಅರ್ಥೈಸ್ಕೊಳ್ಬೇಕು ನಮ್ಮ ಜೀವನದಲ್ಲಿ, ನಾವು ಹೆಂಗೆ ಸತ್ಯವನ್ನು ಅಳವಡಿಸಿಕೊಂಡು ನಾವು ಬದುಕಬೇಕು, ನಮ್ಮ ಬದುಕು ಏನಾಗಬೇಕು ಅಂತಕ್ಕಂಥದ್ದು ವಿಚಾರವನ್ನು ನಾವೆಲ್ಲರೂ
ಬಹಳಷ್ಟು ಸೂಕ್ಷ್ಮವಾಗಿ ಅದನ್ನು ಗಮನಿಸಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿದೆ. ಹಾಗಾಗಿ ನಾವೆಲ್ಲ ಸತ್ಯ ಮತ್ತು ಅಸತ್ಯವನ್ನು ಅದನ್ನು ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಸತ್ಯದ ಮಾರ್ಗದಲ್ಲಿ ನಾವು ನಡೆದಿದ್ರೆ ನಮಗೆ ಏನು ಸಿಗುತ್ತೆ, ಸುಳ್ಳಿನ ಮಾರ್ಗದಲ್ಲಿ ನಡೆದರೆ ಏನು ಸಿಗುತ್ತೆ. ತಾವೆಲ್ಲ ನಾವು ಭಾರತ ದೇಶದಲ್ಲಿ ಭಗವದ್ಗೀತೆಗೆ ಬಹಳಷ್ಟು ಬೆಲೆಯನ್ನು ಕೊಡ್ತಾ ಬಂದಿದ್ದೀವಿ. ತಮಗೆಲ್ಲ ಗೊತ್ತಿದೆ, ಮಹಾಭಾರತದಲ್ಲಿ ಶಕುನಿ ಮಾತನ್ನು ಕೂಡ ಯಾರು ಕೇಳಿದರು? ದುರ್ಯೋಧನ ಕೇಳಿದ. ಅದೇ ಅರ್ಜುನ ಕೃಷ್ಣನ ಮಾತನ್ನು ಕೇಳಿದ. ಕೃಷ್ಣನ ಮಾತು ಕೇಳಿದಂತಹ ಅರ್ಜುನ ಏನಾದ? ಯುದ್ಧದಲ್ಲಿ ಗೆದ್ದ. ಅದೇ ಶಕುನಿ ಮಾತನ್ನು ಕೇಳಿದಂತ ದುರ್ಯೋಧನ ಸೋತೋದ. ಇನ್ನೊಂದು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಹೇಳುವವರು ಕೂಡ ಕೇಳುವವರು ಕೂಡ ನಾಶ ಆಗಿ ಹೋಗ್ಬಿಡ್ತಾರೆ. ಯಾರು ಅಸತ್ಯದ ಮಾರ್ಗವನ್ನು ನಮಗೆ ತೋರಿಸ್ತಿರ್ತಾರೋ, ಹೇಳ್ತಿರ್ತಾರೋ, ಅವರು ಕೂಡ ಹಾಳಾಗ್ತಾರೆ. ಅವ್ರ ಮಾತನ್ನು ಕೇಳಿದಂಥವರು ಕೂಡ ಹಾಳಾಗ್ತಾರೆ. ಹಾಗಾಗಿ ನಮಗೆ ನಿದರ್ಶನ ಅಂತಂದ್ರೆ ಮಹಾಭಾರತ. ಶಕುನನಿ ಕೂಡ ಹಾಳಾಗಿ ಹೋದ, ಜೊತೆಗೆ ಕೌರವರ ಒಂದು ಕುಲನೂ ಕೂಡ ನಾಶ ಆಗಿ ಹೋಯಿತು. ಹಾಗಾಗಿ ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಉಳಿಬೇಕಾದ್ರೆ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಏನಿದೆ ಅಂತಂದರೆ ನಾವು ದೇಶಾಭಿಮಾನವನ್ನು ಬೆಳೆಸ್ಕೋಬೇಕು, ಧರ್ಮಾಭಿಮಾನವನ್ನು ಬೆಳೆಸ್ಕೋಬೇಕು. ನಮಗೆಲ್ಲ ನಾವು ನಮ್ಮ ಜಾತಿ, ನಮ್ಮ ಧರ್ಮ ಅಂತ ನಾವು ಬಡದಾಡ್ತಾ ಸಾಯ್ತಾ ಇದ್ದೀವಿ. ಇದನ್ನೆಲ್ಲವನ್ನು ಬಿಟ್ಟು ಏಕತೆಯಿಂದ ದೇವ ಅನ್ನುವ ಹಾಗೆ ಒಳ್ಳೆಯ ಒಂದು ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸತ್ಯದ ಮಾರ್ಗದಲ್ಲಿ ನೋಡ್ರಿ. ನಮ್ಮ ದೇಶದಲ್ಲಿ ಯಾವ ಗಿರಿ ನಡೀತದೆ ಅಂತಂದ್ರೆ ದಾದಾಗಿರಿಗಿಂತ ಗಾಂಧಿಗಿರಿ ಭಾಳ ನಡೀತದೆ. ಗಾಂಧಿಗಿರಿ ಇತ್ತು ಅಂದ್ರೆ ನಾವು ಗೆಲ್ತೀವಿ, ದಾದಾಗಿರಿಯಿಂದ ನಾವು ಏನನ್ನೂ ಕೂಡ ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಸತ್ಯಮೇವ ಜಯತೆ ಅನ್ನೋ ಹಾಗೆ ಸತ್ಯವನ್ನು ನುಡಿದು ಸತ್ಯದ ಮಾರ್ಗದಲ್ಲಿ ನಡೆದಿದ್ದೇ ಆದರೆ ನಾವು ಆ ಮುಕ್ತಿಯನ್ನು ಕಾಣ್ತೀವಿ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನ್ಯೂಸ್ ಚಾನೆಲ್ಗಳು ಕೂಡ ಸಾಕಷ್ಟು ಸಮಾಜದಲ್ಲಿ ಒಳ್ಳೆಯ ಸೇವೆಯನ್ನು ಮಾಡ್ತಾ ಬಂದಿದ್ದಾವೆ. ಅದಕ್ಕಾಗಿ ನೀವು ಕೂಡ ಒಂದು ಉತ್ತಮವಾದಂಥ ಸೇವೆಯನ್ನು ಮಾಡಿರಿ. ಸತ್ಯ ಅಸತ್ಯಗಳನ್ನು ತಿಳ್ಕೊಂಡು ಅದನ್ನು ಬಿತ್ತಿಸುವಂಥ ಪೂರ್ವದಲ್ಲಿ ಅದರ ಎಲ್ಲವನ್ನೂ ತಿಳ್ಕೊಂಡು ನೀವು ಅದನ್ನು ಮಾಧ್ಯಮದಲ್ಲಿ ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮನ್ನು ಕೂಡ ಕರೆಸಿ ಗೌರವವನ್ನು ಕೊಟ್ಟಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಅತಿಥಿಗಳಿಗೂ ಕೂಡ, ಬಂದಂಥ ಎಲ್ಲ ಗುರು ಹಿರಿಯರಿಗೆ, ಮಾತೆಯರಿಗೆ ಆ ಭಗವಂತನ ಆಶೀರ್ವಾದ ಈ ಒಂದು ಸಂಸ್ಥೆಗೆ, ಜೊತೆಗೂ ಈ ಪಬ್ಲಿಕ್ ಏನು ನ್ಯೂಸ್ ಚಾನೆಲ್ ಇವತ್ತು ಪ್ರಾರಂಭ ಆಗ್ತಾ ಇದೆ, ಉತ್ತಮವಾದಂತಹ ಒಂದು ಕೆಲಸವನ್ನು ಅದು ಕೂಡ ನೆರವೇರಿಸಲಿ ಅಂಥೇಳಿ ಆ ಭಗವಂತನ ಆಶೀರ್ವಾದ ಇದರ ಮೇಲೂ ಕೂಡ ಇರಲಿ ಅಂತೇಳಿ ಹಾರೈಸಿ ಆಶೀರ್ವಚನಕ್ಕೆ ವಿರಾಮ ಹೇಳ್ತಾ ಇದ್ದೇನೆ. ಶಿವಭಯ. ಧನ್ಯವಾದಗಳು. ಪರಮಪೂಜ್ಯರು ಬಹಳ ವಿಶೇಷವಾಗಿ ಸತ್ಯಮೇವ ಜಯತೆ, ಹಾಗೆ ಸರ್ವಜನ ಸುಖಿನೋ ಭವಂತು ಅನ್ನೋ ಒಂದೇ ಮಾತಲ್ಲಿ ನಮಗೆಲ್ಲರಿಗೂ ಆಶೀರ್ವಾದ ಹೇಳುತ್ತಾ ಪರಮಪೂಜ್ಯರಿಗೆ ನಿಮ್ಮ ಜ್ವರದ ಚಪ್ಪಾಳೆ ಬರಲಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮ ಇಷ್ಟೊತ್ತು ತಾವೆಲ್ಲ ಬಹಳ ವಿಶೇಷವಾಗಿ ಆಶೀರ್ವಾದದೊಂದಿಗೆ ಮತ್ತು ಎಲ್ಲ ಸ್ನೇಹಿತರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಜರುಗಿದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಗಣ್ಯರಿಗೆ ಧನ್ಯವಾದ ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳ್ಳದೆ ಮುಂದಿನ ಒಂದು ರಸಮಂಜರಿ ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡ್ತಾ ಇದ್ದೀವಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ ಧನ್ಯವಾದ ಧನ್ಯವಾದ. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.